ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಫ್ರೆಂಡ್ಸ್, ಇದನ್ನು ಹೊಸ ವಿಡಿಯೋದಲ್ಲಿ 10ನೇ ತರಗತಿ 12ನೇ ತರಗತಿ ITI ಡಿಪ್ಲೊಮಾ ಪಾಸ್ ಆದವರಿಗೆ ಏರ್ಪೋರ್ಟಿನಲ್ಲಿ ಅಂದರೆ ವಿಮಾನ ನಿಲ್ದಾಣದಲ್ಲಿ ಹೊಸ ಅಧಿಸೂಚನೆಯಲ್ಲಿ ಹೊಸ ಹುದ್ದೆಗಳನ್ನು ಕರೆಯಲಾಗಿದೆ. ಇದು 2024ನೇ ಸಾಲಿನ ಹೊಸ ನೇಮಕಾತಿ ಆಗಿರುತ್ತೆ. ಇದಕ್ಕೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಪುರುಷರು ಕೂಡ ಅರ್ಜಿನ ಸಲ್ಲಿಸಬಹುದು ಮತ್ತು ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಇಲ್ಲಿ 3200ಕ್ಕೂ ಅಧಿಕ ಹುದ್ದೆಗಳನ್ನು ಕರೆಯಲಾಗಿದೆ. ನೀವು ಆರಾಮ್ಸೆ ಅಪ್ಲೈ ಮಾಡಬಹುದಾಗಿರುತ್ತೆ. ಮತ್ತು ಫ್ರೆಂಡ್ಸ್, ಆಯ್ಕೆಯಾದ ಅಭ್ಯರ್ಥಿಗಳೇ 22,500ರಿಂದ 75,000 ತನಕ ಸಂಬಳ ನೀಡಲಾಗುತ್ತೆ ಪ್ರತಿ ತಿಂಗಳವರೆಗೂ. ಅದು ಹುದ್ದೆಗಳ ಅನುಗುಣವಾಗಿ ಸಂಬಳ ಇರುತ್ತೆ, ಓಕೆನಾ. ಮತ್ತು ವಯೋಮಿತಿ ಸಡಿಲಿಕೆ ನೋಡೋದಾದರೆ ಮತ್ತು ವಯಸ್ಸಿನಲ್ಲಿ ಸಡಿಲಿಕೆ ಕೂಡ ಇರುತ್ತೆ. ಅದೆಷ್ಟು ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ. ಫ್ರೆಂಡ್ಸ್, ನೀವೇನಾದ್ರು ನಮ್ಮ ಚಾನಲ್ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ನೋಡಿಲ್ಲ ಅಂತ ನೋಡಿ. ಇದರಿಂದ ತುಂಬ ಜನರಿಗೆ ಬಂದಿದೆ ಮತ್ತು ಜಾಯ್ನಿಂಗ್ ಲೆಟರ್ ಕೂಡ ಅವ್ರಿಗೆ ಸೆಂಡ್ ಮಾಡ್ತಾ ಇದ್ದಾರೆ. ಸೊ ಮತ್ತು ವಯೋಮಿತಿ ಸಡಿಲಿಕೆ ನೋಡ್ತಾರೆ ನೋಡಿ. SC/ST ಅಭ್ಯರ್ಥಿ ನೋಡಿ 5 ವರ್ಷದ ತನಕ ವಯೋಮಿತಿ ಸಡಿಲಿಕೆ ಇರುತ್ತೆ. ಇನ್ನು OBC ಅಭ್ಯರ್ಥಿ ನೋಡಿ 3 ವರ್ಷದ ತನಕ ವಯೋಮಿತಿ ಸಡಿಲಿಕೆ ಇರುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಟೈಮ್ನ ಜಾಸ್ತಿ ವೇಸ್ಟ್ ಮಾಡಿದೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲಾಖೆ ಹೆಸರು ನೋಡೋದು ನೋಡಿ, ಏರ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಅಂದರೆ AIATSL ಅಂತ ಹೇಳ್ಬಿಟ್ಟು. ಇನ್ನು ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ ನೋಡಿ 3256 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಹುದ್ದೆಗಳ ಹೆಸರು ನೋಡೋದಾದ್ರೆ ನೋಡಿ, ವ್ಯವಸ್ಥಾಪಕ ಮತ್ತು ಅಧಿಕಾರಿ ಅಂತೇಳಿ ಇನ್ನೂ ತುಂಬ ಹುದ್ದೆಗಳನ್ನು ಕರೆಯಲಾಗಿದೆ. ನಾನು ಇಲ್ಲಿ ಡೀಟೇಲಾಗಿ ಕೊಟ್ಟಿರ್ತೀನಿ ಹುದ್ದೆಗಳ ವಿವರ, ನೀವು ನೋಡ್ಕೊಳ್ಳಿ, ಒಂದ್ಸಲ ವಿಡಿಯೋನ ಪೋಸ್ ಮಾಡಿ ನೋಡ್ಕೊಳ್ಳಿ. ಬಟ್ ಇದಕ್ಕೆಲ್ಲ ಹೈಯರ್ ಕ್ವಾಲಿಫಿಕೇಷನ್ ಆಗಿದೆ. ಬಟ್ ನಾನು ನಿಮಗೆ 10+2 ಅಂತ ಹೇಳೋದಕ್ಕೆ 10th ಮತ್ತು PUC ಮತ್ತು ಡಿಪ್ಲೊಮಾದಕ್ಕೆ ಒಂದಿಷ್ಟು ಜಾಬ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಅದು ಯಾವುದಂತ ನಿಮಗೆ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ. ಇದಿಷ್ಟು ಜಾಬ್ ಇರುತ್ತೆ, ಓಕೆನಾ. ಇದೊಂದ್ಸಲ ಬೇಕಾದ್ರೆ ವಿಡಿಯೋನ ಪೌಸ್ ಮಾಡಿ ನೋಡ್ಕೊಳ್ಳಿ. ಇನ್ನು ಫ್ರೆಂಡ್ಸ್, ಸಂಬಳದವರ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಏರ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ನೋಡಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿ ನೋಡಿ ಪ್ರತಿ ತಿಂಗಳು 22,530ರಿಂದ ಹಿಡಿದು 75,000 ತನಕ ಸಂಬಳ ನೀಡಲಾಗುವುದು ಅಂತ ಹೇಳಿದ್ರೆ ಅದು ಹುದ್ದೆಗಳ ಅನುಗುಣವಾಗಿ ಇರುತ್ತೆ, ಓಕೆನಾ. ಇನ್ನು ವಯೋಮಿತಿ ನೋಡೋದಾದ್ರೆ ನೋಡ್ತಾ ಇರ್ಬೋದು ಇಲ್ಲಿ, ವಯೋಮಿತಿ 55 ವರ್ಷದ ಒಳಗಿನ ಹೊಂದಿರಬೇಕಂತ ಹೇಳಿದ್ದಾರೆ. ಅಂದರೆ 18 ವರ್ಷದಿಂದ ಗರಿಷ್ಠ 55 ವರ್ಷಗಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ವಯೋಮಿತಿ ಸಡಿಲಿಕೆ ಅಂತ ನೋಡಿದ್ದೀರಾ ಫ್ರೆಂಡ್ಸ್, 5 ವರ್ಷ ಮತ್ತು 3 ವರ್ಷ ಇರುತ್ತೆ, ಓಕೆನಾ. ಇನ್ನು ಫ್ರೆಂಡ್ಸ್, ಅರ್ಜಿ ಶುಲ್ಕ ನೋಡಿದ್ರೆ ನೋಡಿ, ಎಲ್ಲ ಇತರ ಅಭ್ಯರ್ಥಿ ನೋಡಿ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇನ್ನು SC/ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ನೋಡಿ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ, ಓಕೆನಾ. ಇನ್ನು ಫ್ರೆಂಡ್ಸ್, ಶೈಕ್ಷಣಿಕ ಅರ್ಹತೆ ನೋಡಿದ್ರೆ ನೋಡಿ, ಈ ನೇಮಕಾತಿಗಾಗಿ ಅಭ್ಯರ್ಥಿ ಮಾನ್ಯತೆ ಪಡೆದ ಮಂಡಳಿ ಮತ್ತು ಸಂಸ್ಥೆಯಿಂದ 10ನೇ ತರಗತಿ ಡಿಪ್ಲೊಮಾ ಪದವಿ, BE, BTech ಪದವಿ ಮತ್ತು MBA ಪೂರ್ಣಗೊಳಿಸಿರ್ಬೇಕಂತ ಹೇಳಿದ್ದಾರೆ. ಅಂದರೆ ಇದೆಲ್ಲ ಆಗಿದ್ದು ನಾನು ಜಾಬ್ ನಿಮ್ಗೆ ಹೇಳ್ತಾ ಇಲ್ಲ. ಬಟ್ ನಾನು ನಿಮಗೆ 10th ಮತ್ತು ಅದಕ್ಕೆ ಸಂಬಂಧಪಟ್ಟ ಕೋರ್ಸ್ ಮಾಡೋರಿಗೆ ಮಾತ್ರ ಹೇಳ್ತೀನಿ. 10th ಮತ್ತು ಡಿಪ್ಲೊಮಾ ಮಾಡೋರಿಗೆ ಹೇಳ್ತೀನಿ, ಓಕೆ. ನಾನು ನೆಕ್ಸ್ಟ್ ಹೇಳ್ತೀನಿ ನಾನು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು. ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಹಂತ 1, ಹಂತ 2, ಹಂತ 3, ಹಂತ 4 ಡಿವೈಡ್ ಮಾಡಿದ್ದಾರೆ. ವೈಯಕ್ತಿಕ ವರ್ಚುವಲ್ ಸಂದರ್ಶನ ಅಂತ ಹೇಳಿದ್ದಾರೆ. ಆಮೇಲೆ ಗುಂಪು ಚರ್ಚೆ, ಆಮೇಲೆ ವ್ಯಾಪಾರ ಅಥವಾ ಚಲನಾ ಪರೀಕ್ಷೆ ಅಂತ ಇರುತ್ತೆ. ಜಾಬ್ಗೆ ಯಾವ ಜಾಬಿನ ನೀವು ಅಪ್ಲೈ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ದೈಹಿಕ ಸಹಿಷ್ಣುತಾ ಪರೀಕ್ಷೆ ಅಂತ ಹೇಳ್ಬಿಟ್ಟು ಇರುತ್ತೆ, ಓಕೆನಾ. ಉದ್ಯೋಗ ಸ್ಥಳ ನೋಡೋದು ನೋಡಿ, ಮುಂಬೈ ಮಹಾರಾಷ್ಟ್ರದಲ್ಲಿ ಕರೆಯಲಾಗಿದೆ. ಅಪ್ಲಿಕೇಶನ್ ನೋಡಿ ಆಫ್ಲೈನಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಹೇಗಂತ ಹೇಳಿ ನಿಮಗೆ ಮೇಲೆ ಹೇಳಿದ್ನಲ್ವಾ, ಇಲ್ಲಿ ವರ್ಚುವಲ್ ಸಂದರ್ಶನ ಅಂತ ಹೇಳ್ಬಿಟ್ಟು, ಅಂದರೆ ವಾಕಿನ್ ಸಂದರ್ಶನ, ವಾಕಿನ್ ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಈ ಅಡ್ರೆಸ್ಸಿಗೆ ನೀವು ವಾಕಿನ್ ಇಂಟರ್ವ್ಯೂನ ಮಾಡಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು ನಾವು ಇಲ್ಲಿ ಮೊಬೈಲ್ ಇರುತ್ತೆ, ಓಕೆನಾ. ಇನ್ನು ಫ್ರೆಂಡ್ಸ್, ಪ್ರಮುಖ ದಿನಾಂಕಗಳು ನೋಡೋದ ನೋಡಿ, ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಇನ್ನೇನು ಸ್ಟಾರ್ಟ್ ಆಗಿದೆ. ವಿಡಿಯೋ ಮಾಡೋದು ಲೇಟ್ ಆಗಿದೆ, ಸೊ ಅದಕ್ಕೆ ವಾಕಿನ್ ಸಂದರ್ಶನ ದಿನಾಂಕ ನೋಡೋದು ನೋಡಿ 16 ಜುಲೈ 2024 ಆಗಿದೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ವಾಕಿನ್ ಇಂಟರ್ವ್ಯೂಗೆ ಹೋಗಿ. ಮತ್ತು ವಿಡಿಯೋ ಇನ್ನು ಶಾರ್ಟ್ ಲಿಸ್ಟ್ ಮಾಡಿರೋ ಜಾಬ್ ಬಗ್ಗೆ ನಾನು ಹಾಕಿರ್ತೀನಿ ನೋಡಿ ಸ್ಕ್ರೀನ್ಶಾಟು, ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಫಾರ್ಮ್ ಕೂಡ ಕೊಟ್ಟಿರ್ತೀನಿ ನೋಡಿ.